ಹಲೋ, ಒಂದು ಫಾಸಿಲ್ ವಾಚ್ ನೋಡಿದ್ದೆ, ಸೊ ಅದನ್ನು ತಗೊಳ್ಳೋಣ ಅಂತ ಕ್ರಿಸ್ಟ್ ಡಿಯೋರ್ಗೆ ಬಂದಿದ್ದೀನಿ. ನನ್ನ ಮ್ಯಾನೇಜರ್ಗೆ ಬರ್ಡೇ ಗಿಫ್ಟ್ ತೊಗೊಳ್ಳೋಣ ಅಂತ ಬಂದಾಗ ನಾನು ನೋಡಿದಂಥ ವಾಚ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಜಸ್ಟ್ ಒಂದೆರಡು ಪೀಸ್ ಇತ್ತು. ಆ್ಯಂಡ್ ನೋಡಿದ ತಕ್ಷಣ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಬಿಕಾಸ್ ಆಫ್ ದ ಗ್ರೀನ್ ಡಯಲ್. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಆ್ಯಂಡ್ ದೆನ್ ನಾನು ತೊಗೊಳ್ಳೇಬೇಕು ಅಂತ ಅಂದ್ಕೊಂಡೆ ಬಿಕಾಸ್ ನನ್ನ ವಾಚ್ ಕಲೆಕ್ಷನ್ಸ್ ತುಂಬ ಕಡಿಮೆ ಇದೆ. ಆ್ಯಂಡ್ ತೊಗೊಂಡ್ರೆ ಎಲ್ಲ ಡಿಫ್ರೆಂಟ್ ಸ್ಟೈಲಲ್ಲಿ ತೊಗೊಳ್ತೀನಿ. ಸೊ ಫಾಸಿಲಲ್ಲಿ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಫಾಸಿಲಲ್ಲಿ ಯಾಕೆ ತೊಗೊಳ್ಬಾರ್ದು ಅಂತ ಎಲ್ಲ ಒಂದು ಕಲೆಕ್ಷನ್ಸ್ ನೋಡಿದ್ಮೇಲೆ ಫಾಸಿಲ್ ಇದನ್ನೇ ಗ್ರೀನ್ ಡಯಲ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ ಫ್ರೆಂಡ್ಸ್. ಆ್ಯಂಡ್ ವರ್ತ್ ದ ಪ್ರೈಸ್ ಅಂತ ಹೇಳ್ಬೋದು. ಇಟ್ ವಾಸ್ ಲುಕ್ಕಿಂಗ್ ಸೋ ಗುಡ್. ನನ್ನ ಕೈ ತುಂಬ ಚಿಕ್ಕದು, ಬಟ್ ಸ್ಟಿಲ್ ನನಗೆ ವಾಚ್ ಮೇಲೆ ತುಂಬ ಅಂದರೆ ತುಂಬ ಆಸೆ. ವಾಚಸ್ ಅಂದರೆ ತುಂಬ ಇಷ್ಟ, ಫಿಂಗರ್ ರಿಂಗ್ಸ್ ಅಂದರೆ ಇಷ್ಟ. ಸೊ ಫೈನಲಿ ನಾನು ಕ್ರಿಸ್ಟ್ ಡಿಯೋರಲ್ಲಿ ತೊಗೊಂಡೆ ಫಾಸಿಲ್ ವಾಚು. ತುಂಬ ಚೆನ್ನಾಗಿ ಕಾಣುತ್ತೆ, ಕ್ಯೂಟ್ ಆಗಿದೆ ಆ್ಯಂಡ್ ಕ್ಲಾಸಿಯಾಗಿ ಸಖತ್ತಾಗಿ ಕಾಣುತ್ತೆ ಅಂತ ನಾನು ಪರ್ಚೇಸ್ ಮಾಡಿದೆ ಫ್ರೆಂಡ್ಸ್. ಹಾಗೆ ಮಾಲ್ನ ಅಡ್ಡಾಡೋಣ ಅಂತ ಸ್ವಲ್ಪ ಹೊತ್ತು ಮಾಲ್ ಅಡ್ಡಾಡಿದ್ವಿ. ಏನಾದರೂ ಸೇಲ್, ಏನಾದರೂ ಆನ್ಗೋಯಿಂಗ್ ಸೇಲ್ಸ್ ಇದೆಯಾ ಅಂತ. ಏನು ಅಷ್ಟೊಂದು ಸೇಲ್ಸ್ ಏನೂ ಕಾಣಿಸ್ಲಿಲ್ಲ ನನಗೆ. ಇದು ನನಗೆ ಇನ್ನೂ ಕವರಿಂಗ್ ಇಲ್ಲ, ಇದು ಕಿವಿ ಹತ್ರ ಎಲ್ಲ ಮತ್ತು ಹೊರಗೆ ಬರ್ತಾ ಇದೆ ಈಸಿಯಾಗಿ. ಸೊ ತುಂಬ ಚಳಿ ಇತ್ತು, ಮನೆಗೆ ಬಂದ್ವಿ. ತುಂಬ ದಿನದಿಂದ ನಾವು ಹೋಮ್ ಮೇಡ್ ಪಿಜ್ಜಾ ಮಾಡೋಣ ಅಂತ ಇದ್ವಿ. ಹಾಗಾಗಿ ಹೋಮ್ ಮೇಡ್ ಪಿಜ್ಜಾಗೆ ಏನೇನೆಲ್ಲ ಮಾಡಬೇಕು ಎಲ್ಲ ವೆರೈಟೀಸ್ ಆಫ್ ಐಟಮ್ಸ್ ತೊಗೊಂಡು ಬಂದು ಸ್ಟಾಕ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಟುಡೇ ಇಟ್ಸ್ ಹೈ ಟೈಮ್ ಟು ಮೇಕ್ ಹೋಮ್ ಮೇಡ್ ಪಿಜ್ಜಾ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಲ್ಲ ಥರ ಚೀಸಿಂದ ಹಿಡಿದು ಹೋಮ್ ಮೇಡ್ ನಮಗೆ ಸಿಗುತ್ತೆ. ಫಸ್ಟೇ ಬೇಸ್ ಸಿಗುತ್ತೆ ಪಿಜ್ಜಾದು, ವಿತ್ ಸಾಸ್ ಎಲ್ಲ ಸಿಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಅದು ಹೇಗಿರುತ್ತೆ ಅಂತ. ನೀವು ಕೂಡ ಅದನ್ನು ತೊಗೊಂಡ್ಬಂದು ಮನೇಲೇ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ಮೇಕಿಂಗ್. ಇಲ್ಲಿ ಜರ್ಮನ್ ಸೂಪರ್ ಮಾರ್ಕೆಟ್, ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಈ ಥರ ಪಿಜ್ಜಾ ಬೇಸು ವಿತ್ ಸಾಸ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಸೊ ಅದನ್ನು ನಾನು ಇವತ್ತು ತೊಗೊಂಡು ಬಂದೆ. ಸೊ ಪಿಜ್ಜಾ ಮಾಡೋದಕ್ಕೆ ಏನೇನು ಬೇಕು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಮೊಸರೆಲ್ಲ ಚೀಸ್ ತೊಗೊಂಡಿದ್ದೀನಿ, ಇದು ಗ್ರೇಟೆಡ್ ಆಲ್ರೆಡಿ. ಕ್ಯಾಪ್ಸಿಕಮ್, ಬೇಬಿ ಟೊಮೆಟೊಸ್, ಈ ಥರ ಕ್ಯೂಬಿಕ್ ಪೀಸಲ್ಲಿ ಕಟ್ ಮಾಡ್ಕೊಳ್ಳೋಣ. ಈ ಥರ ರೆಡಿಮೇಡ್ ಪಿಜ್ಜಾ ಸಾಸ್ ಜೊತೆಗೆ ಬೇಸ್ ಕೂಡ ಬರುತ್ತೆ. ನಿಮಗೆ ಯಾವುದ್ಯಾವುದೆಲ್ಲ ಇಷ್ಟ ಆಗುತ್ತೆ ವೆಜಿಟೇಬಲ್ಸ್ನೆಲ್ಲ ಚಾಪ್ ಮಾಡ್ಕೊಳ್ಳಿ. ನಿಮಗೆ ಯಾವುದ್ಯಾವುದೆಲ್ಲ ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ ಅದನ್ನೆಲ್ಲ ಹಾಕೋಬೋದು. ನಾನು ಕ್ಯಾಪ್ಸಿಕಮ್, ಬೇಬಿ ಟೊಮೆಟೊಸ್, ಆಮೇಲೆ ಬ್ರೋಕೊಲಿ, ಪನ್ನೀರ್, ಆನಿಯನ್. ಪಿಜ್ಜಾ ಬೇಸಿಗೆ ಪಿಜ್ಜಾದು ಸಾಸ್ ಇದೆಯಲ್ಲ ರೆಡಿಮೇಡ್, ಆ ಸಾಸ್ನ ಇವಾಗ ಎಲ್ಲ ಕಡೆಗೆ ಈ ರೀತಿ ನೀಟಾಗಿ ಹಾಕ್ಬಿಟ್ಟು ಎಲ್ಲ ಥರ ವೆಜಿಟೇಬಲ್ಸು, ಮೊಸರೆಲ್ಲ ಚೀಸ್ ಹಾಕಿದ್ರೆ ರೆಡಿ ಟು ಬೇಕ್. ಒಂದೊಂದೇ ವೆಜಿಟೇಬಲ್ಸ್ನ ಸ್ವಲ್ಪ ದೂರನೇ ಹಾಕೊಂಡು ಬನ್ನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇವಾಗ ಮೊಸರೆಲ್ಲ ಚೀಸ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಅವ್ರು ಕೊಟ್ಟಿರೋ ಚಿಲ್ಲಿ ಸಾಸ್ ಜೊತೆಗೆ ಗಾರ್ಲಿಕ್ ಜೊತೆಗೆ ನಾವು ಆಲಿವ್ ಆಯಿಲ್ ಹಾಕ್ಕೊಂಡು ಈ ಥರ ಸಾಸ್ ಪೇಸ್ಟ್ ಮಾಡಿಕೊಂಡು ಇದನ್ನು ಇದ್ರ ಮೇಲೆ ಈ ರೀತಿ ಹಾಕ್ಕೊಂಡು ಬರೋಣ. ಕ್ರಿಸ್ಪಿ ಪಿಜ್ಜಾ ರೆಡಿ ಟು ಈಟ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ ಆ್ಯಂಡ್ ಫುಲ್ಲಿ ಲೋಡೆಡ್ ವಿತ್ ವೆಜಿಟೇಬಲ್ಸ್. ಯಮ್ ಯಮ್.